ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶ್ರಾವಣಿ ಅಮ್ಮ ಅಂತಿದ್ಯಾ? ನಿನಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ? ಮತ್ತೆ ಸುಬ್ಬು ನನ್ನ ಹತ್ರ ಬೇರೆ ಏನೋ ಕತೆ ಕಟ್ಟಿದ್ದ. ಏನ್ ಶ್ರೀವಲ್ಲಿ, ನಾನ್ ನಿನಗೇನ್ ಹೇಳ್ದೆ, ನೀನೇನ್ ಹೇಳ್ತಾ ಇದ್ಯಾ? ಶ್ರೀವಲ್ಲಿ, ನೀನೇನೋ ಮಾತಾಡಿರ್ಬಿಟ್ಟು ನೋಡ, ಸ್ವಲ್ಪ ಸುಮ್ಮನಿರು. ಏನಮ್ಮ ಶ್ರೀವಲ್ಲಿ, ಅಂತೂ ಇಂತೂ ನನ್ನ ಸೋಲ್ಸ್ಬಿಟ್ಟಿಲ್ಲಮ್ಮ. ಜಾಣ ಕಣಮ್ಮ ನೀನು. ಸೋಲ್ಸ್ಬಿಟ್ಲಾ? ಶ್ರೀವಲ್ಲಿ ನಿಮ್ಮನ್ನು ಸೋಲ್ಸ್ಬಿಟ್ಲಾ? ಯಾವ್ದ್ರಲ್ಲಿ, ಯಾವಾಗ? ಶ್ರಾವಣಿಮ್ಮ, ಅದು ದೊಡ್ಡ ಕತೆ. ಶ್ರೀವಲ್ಲಿ ನಾನು ಹೊರಗಡೆ ಇದ್ವಾ, ಆಗ ಶ್ರೀವಲ್ಲಿ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ. ಅವ್ರನ್ನ ತೋರಿಸಿ ಶ್ರಾವಣಿ ಅಮ್ಮವ್ರಿಗೆ ಅದೆಂಥದ್ದು ಫ್ರಾಂಕ್ ಅಂತಾರಲ್ಲ, ಅದನ್ನ ಮಾಡ್ತೀನಿ ನಿಂತಿದ್ಲು. ಅದಕ್ಕೆ ನೋಡಿ, ಇಲ್ಲಿ ಬಂದು ವಿಷಯ ಗೊತ್ತಾಯ್ತಾ, ಅದು ಗೊತ್ತಾಯ್ತಾ, ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಾಳೆ. ಅಂತೂ ಇಂತೂ ನಾನು ಸೋತೆ ಶ್ರೀವಳ್ಳಿ. ತಗೋ, ನೀನು ಕೊಡ್ಬೇಕಾಗಿರೋದು 100 ರೂಪಾಯಿ. ಹೌದು, ನೋಡಿದ್ರಾ, ನಾನೇ ಗೆದ್ದೆ. ಬಂದು ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಫುಲ್ ತಲೆ ಕೆಡಿಸ್ಬಿಟ್ಟೆ. ಹೇಗೆ? ಸೂಪರ್ ಶ್ರೀವಲ್ಲಿ, ತಲೆ ಅಂದ್ರೆ ತಲೆ ನಿಂದು. ನಿನ್ ತಲೆ ಮುಂದೆ ಏನು ಇಲ್ಲ ಬಿಡು ಸುಬ್ಬು. ಸರಿ ಆಯ್ತು, ನನಗ್ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಆಂಟಿ, ನೀವು ಹಾಲು ಕುಸ್ಬೇಕಾರೆ ನನ್ನನ್ನು ಕರೀರಿ, ನಾನು ಬರ್ತೀನಿ. ಹಂಗಾಗ್ಲವ? ಶ್ರಾವಣಿ, ನೀನೇ ಹಾಲು ಕೊಡು. ನಿನ್ ಕೈಯಾರ ಕೊಡೋ ಹಾಲನ್ನ ಉಗ್ಸಿದ್ರೆ ಶುಭ ಆಗತ್ತೆ. ಅದು ನನ್ನ ಅದೃಷ್ಟ. ನಾನು ಈಗಲೇ ಹೋಗಿ ಹಾಲು ತಗೊಂಡ್ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೇನು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ? ಮೊಬೈಲ್ ಬೇರೆ ಸೈಲೆಂಟಲ್ಲಿ ಇತ್ತು, ಗೊತ್ತೇ ಆಗಿಲ್ವಲ್ಲ. ಇಲ್ಲಿ ಆಗ್ತಿರೋದೆಲ್ಲ ನೋಡಿ ಬಾಡಿನೇ ವೈಬ್ರೇಟ್ ಆಗ್ತಿತ್ತು, ಇನ್ನು ಮೊಬೈಲ್ ವೈಬ್ರೇಟ್ ಆದರೆ ಹೇಗೆ ಗೊತ್ತಾಗುತ್ತೆ? ಸುಬ್ರಹ್ಮಣ್ಯ, ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಅದು ಯಜಮಾನ್ರಿಗೆ ಫೋನ್ ಮಾಡಿದ್ದಾರೆ, ನಾನು ಮಾತಾಡ್ಕೊಂಡು ಬರ್ತೀನಿ. ಇವ್ರು ಯಾಕೆ ಹಿಂಗೆ ನೋಡ್ತಿದ್ದಾರೆ? ಈ ಜಾನಕಿಯವರು ಹೊಸ್ದಾಗಿ ಬಾಡಿಗೆಗೆ ಬಂದಿರೋದು, ಆದರೂ ನಮ್ಮ ಯಜಮಾನ್ರು ಭಾಳ ವರ್ಷದಿಂದ ಪರಿಚಯ ಇರೋ ಥರ ನೋಡ್ತಾ ಇದ್ದಾರಲ್ಲ. ಹಲೋ ಯಜಮಾನ್ರೆ. ಏನು ಸುಬ್ಬು, ಎಲ್ಲೋಗಿದ್ದೆ ನೀನು? ನಾನು ಎಷ್ಟೊತ್ತಿಂದ ನಿನಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ? ಸಾರಿ ಯಜಮಾನ್ರೆ, ಅದು ಫೋನ್ ಸೈಲೆಂಟಲ್ಲಿ ಇಟ್ಬಿಟ್ಟಿದ್ದೆ, ಅದಕ್ಕೆ ಗೊತ್ತೇ ಆಗಿಲ್ಲ. ಹೇಳಿ ಯಜಮಾನ್ರೆ. ಅದು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ರಾಧ ಅಂತಾನೆ ಆಗೋಯ್ತು ಕಣ. ರಾಧ ಅಂತನಾ? ಅಂಥದ್ದೇನಾಯ್ತು ಯಜಮಾನ್ರೆ? ಜಾನಕಿಯವರು ಇನ್ಮೇಲೆ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿ ಹೊರಟೋದ್ರಂತೆ. ನನಗೆ ಈ ವಿಷಯ ಗೊತ್ತು ಯಜಮಾನ್ರೆ, ಆದರೆ ಏನು ಮಾಡೋದು, ಈ ಸತ್ಯನ ನಿಮ್ಮ ಹತ್ರ ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಮನ್ಸಿಗೆ ಯಾಕೋ ತುಂಬ ಹಿಂಸೆ ಆಗ್ತಾ ಇದೆ. ಅವ್ರು ಈ ಮನೆನ ತುಂಬ ಕೇರ್ ಮಾಡ್ತಾ ಇದ್ರು, ಆದರೆ ನಾವು ಮನೆಯವರು ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ವಿ ಅನ್ಸುತ್ತೆ. ನಂದಿನಿ ಅಮ್ಮವ್ರು ಇಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಂದಂಗೆ ಆಯಿತು. ಸಂಬಂಧಕ್ಕಿರೋ ಶಕ್ತಿನೇ ಅಂಥದ್ದು ಯಜಮಾನ್ರೆ. ಅವ್ರು ನನಗೆ ಒಂದು ಮಾತು ಹೇಳದೆ ಹೊರಟೋದ್ರು ಕಣ. ಅವರು ನನಗೊಂದು ಮಾತು ಹೇಳದೆ ಹೊರಟೋದ್ರು ಅಂತ ನನಗೆ ಬೇಜಾರಿಲ್ಲ, ಆದರೆ ಅವ್ರ ಜೊತೆ ನಾನು ಮಾತಾಡಿ ಕಳಿಸ್ತಿಲ್ವಲ್ಲ ಅನ್ನೋ ಬೇಜಾರು ನನಗೆ. ಅಕ್ಕನಿಂದ ಇಷ್ಟೆಲ್ಲ ಆಗೋಯ್ತು ಕಣ. ಅಯ್ಯೋ ದೇವ್ರೆ, ಪಾಪ ಯಜಮಾನ್ರೆ, ಅವ್ರು ಎಷ್ಟು ನೊಂದ್ಕೊಂಡಿದಾರೋ ಏನೋ. ಹೌದು ಕಣ, ತುಂಬ
ಸೂಕ್ಷ್ಮವಾದ ವ್ಯಕ್ತಿತ್ವ ಅವ್ರದ್ದು. ನಾನು ಅವ್ರ ಹತ್ರ ಪರ್ಸ್ನಲಾಗಿ ಕ್ಷಮೆ ಕೇಳಬೇಕು. ಅದು ನೀನೇ ತಾನೇ ಅವ್ರನ್ನ ಕರ್ಕೊಂಬಂದಿದ್ದು. ಅವ್ರಿಗೊಂದು ಫೋನ್ ಮಾಡು, ನಾನು ಮಾತಾಡೋಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳೋ. ಸುಬ್ಬು, ಅವರು ನಿನ್ನ ಕಾಲ್ನ ರಿಸೀವ್ ಮಾಡೇ ಮಾಡ್ತಾರೆ. ನಾನು ಹೀಗೆ ಲೈನಲ್ಲಿ ಇರ್ತೀನಿ, ಕಾನ್ಫರೆನ್ಸ್ ಹಾಕು. ಅಯ್ಯಯ್ಯೋ, ಈಗೇನು ಮಾಡಲಿ? ನಂದಿನಿ ಅಮ್ಮವ್ರಿಗೆ ಹೆಂಗೆ ಕಾಲ್ ಮಾಡಲಿ? ಅವ್ರೀಗ ನಮ್ಮನೇಲೇ ಇದ್ದಾರೆ. ನಮ್ಮನೇಲಿ ಇದ್ಕೊಂಡು ಅವ್ರು ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಏನು ಯೋಚನೆ ಮಾಡ್ತಾ ಇದ್ದೀವಿ ಸುಬ್ಬು? ಫೋನ್ ಮಾಡು. ಅವ್ರು ಕ್ಷಮೆ ಕೇಳಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಯಜಮಾನ್ರೆ, ಅವ್ರದ್ದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ವ್ಯಕ್ತಿತ್ವ. ಒಂದ್ಸಲ ಮನ್ಸಿಗೆ ಬೇಜಾರಾದ್ರೆ ಮತ್ತೆ ಅವ್ರ ಮನಸ್ಸನ್ನ ಬದಲಾಯಿಸೋದು ಕಷ್ಟ. ಹಾಗೆಲ್ಲ ಮಾತಾಡಬೇಡು. ಅವರು ನಮ್ಮ ಮನೇಲಿ ಇದ್ದಿದ್ದು ಸ್ವಲ್ಪ ದಿನನೇ ಆದರೂ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ನನಗೆ ಗೊತ್ತು. ಅವ್ರಿಗೆ ಸಂಬಂಧಗಳು ವ್ಯಾಲ್ಯೂ ಗೊತ್ತು. ಪರಿಸ್ಥಿತಿನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಾರೆ. ಯಾವುದೇ ವಿಷಯನಾಗಲಿ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತಾರೆ. ಅವರು ಇದ್ದಕ್ಕಿದ್ದಾಗಿ ಮನೆ ಬಿಟ್ಟು ಹೊರಟೋದ್ರು ಅಂದರೆ ನಮ್ಗೆ ಈಗಲೂ ಅರ್ಥನೇ ಆಗ್ತಾ ಇಲ್ಲ. ಹೌದಲ್ವ ಯಜಮಾನ್ರೆ? ಅಂಥವ್ರ ಮನಸ್ಸಿಗೆ ಬೇಜಾರಾಗಿ ಮನೆಯಿಂದ ಹೊರಗಡೆ ಹೋದ್ರು ಅಂದರೆ ಅವ್ರು ಮತ್ತೆ ಮಾತಾಡೋದಕ್ಕೆ ಇಷ್ಟಪಡ್ತಾರಾ? ಅದಕ್ಕೆ ಅಂತಾನೆ ನಿನಗೆ ಫೋನ್ ಮಾಡಿದ್ದು ಕಣ. ನಿನ್ನ ಮಾತಿಗೆ ಸೋಲ್ದಿರೋ ವ್ಯಕ್ತಿನೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾವನಾಗಿ ನಿನ್ನ ಹತ್ರ ನಾನು ಬೇಸರ ತೋಡ್ಕೋತಾ ಇದ್ದೀನಿ. ಕಡೆ ಪಕ್ಷ ನಿನ್ನ ಮಾವ ಅಂತಾದರೂ ನೀನು ಸಹಾಯ ಮಾಡಲೇಬೇಕು. ನಿಜ ಹೇಳ್ತಾ ಇದ್ದೀನಿ ಸುಬ್ಬು, ಈ ಮಾವನಿಗೆ ಜಾನಕಿ ಅವಶ್ಯಕತೆ ತುಂಬ ಇದೆ ಕಣ. ಅದು ಅವ್ರು ನನ್ನ ಹತ್ರ ಒಂದು ಮಾತು ನಾನು ಹೋಗ್ತೀನಿ ಅಂತ ಹೇಳೋಗಿದ್ರೆ ನಾನು ಸುಮ್ಮನಿರ್ತಿದ್ನೋ ಏನೋ. ಆದರೆ ನನಗೆ ಹೇಳ್ದೆ ಕೇಳದೆ ಹೊರಟೋದ್ರು. ನನ್ನ ನೋಡ್ಕೊಳಕ್ಕೆ ಅಂತ ಬಂದವರು ಅವರು. ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ಟು ಏನು ಗಿಲ್ಟ್ ಕಾಡ್ತಾ ಇದೆ ಕಣೋ. ನನಗೆ ಅದನ್ನು ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ಲೀಸ್ ಹೆಲ್ಪ್ ಮೀ. ಅಯ್ಯೋ ಯಜಮಾನ್ರೆ, ನೀವು ಪ್ಲೀಸ್ ಅಂತೆಲ್ಲ ಕೇಳ್ಬಿಡಿ ಯಜಮಾನ್ರೆ. ಸರಿ, ಹಾಗಾದ್ರೆ ನಾನು ಹೇಗಾದರೂ ಮಾಡಿ ಅವ್ರಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಕಾಲ್ನ ನಿಮಗೆ ಕನೆಕ್ಟ್ ಮಾಡಿಸ್ತೀನಿ ಯಜಮಾನ್ರೆ. ಥ್ಯಾಂಕ್ಸ್ ಕಣ. ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಜೋಡಿ ಜೀವಗಳ ಹತ್ರ ಆದಾಗ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ. ಇಬ್ರಿಗೂ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದಿರೋಷ್ಟು ಅಟ್ಯಾಚ್ಮೆಂಟ್ ಇದೆ. ಆಂಜನೇಯ ಇಂಥ ಗಟ್ಟಿಯಾದ ಸಂಬಂಧ ಇರುವಂಥ ಕೊಂಡಿ ಹೇಗಪ್ಪ ಕಳಿಸ್ಬಿತ್ತು? ಏನೇ ಇರಲಿ, ಮತ್ತೆ ನಂದಿನಿ ಅಮ್ಮವ್ರನ್ನ ಯಜಮಾನ್ರನ್ನ ನಾನು ಒಂದು ಮಾಡಲೇಬೇಕು. ಅದು ನನ್ನ ಕರ್ತವ್ಯ, ನಾನು ಮಾಡೇ ಮಾಡ್ತೀನಿ.